ದೇಶದಲ್ಲಿ ಇವತ್ತು RCB IPL ಕಪ್ ಬಗ್ಗೆ ಚರ್ಚೆ ಆಗ್ತದೆ. RCB ಕಪ್ ನಮ್ದಾತ್ ಅಂತೇಳಿ ಕೇವಲ ಕರ್ನಾಟಕದಷ್ಟೇ ಅಲ್ಲ, ಎಲ್ಲ ಕಡೆ ಸಂಭ್ರಮವಾಯಿತು. ವಿರಾಟ್ ಕೊಹ್ಲಿ ಕಳೆದ 17 ವರ್ಷಗಳಿಂದ ಕೇವಲ ಹಣಕ್ಕೋಸ್ಕರ ಅವರು RCB ಅಲ್ಲಿ ಇರಲಿಲ್ಲ. ನಾಲ್ಕು ಬಾರಿ ಫೈನಲಿ ಬಂದೋಗಿದ್ರು. ಈ ಬಾರಿ 18 ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ನಂಬರ್ 18. ನಮ್ಮೆಲ್ಲರಿಗೂ ವಿಶ್ವಾಸ ಇತ್ತು ವಿರಾಟ್ ಕೊಹ್ಲಿ ಉತ್ತಮ ಪ್ರದರ್ಶನ ಮಾಡಿದ್ರೆ RCB ಈ ಸರಿ ಕಪ್ ನಮ್ದಾಗುತ್ತೆ ಅಂತೇಳಿ ಕಪ್ ಆಯಿತು. ರಾಜ್ಯದ ಉದ್ದಗಲಕ್ಕೆ ಜನ ಸಂಭ್ರಮ ಪಟ್ಟರು. ಆಂಧ್ರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ RCB ಅಭಿಮಾನಿಗಳು ಸಂಭ್ರಮಾಚರಣೆ ಆಚರಿಸಿದರು. ಸರ್ಕಾರ ತರಾತುರಿಯಲ್ಲಿ ಅಂದರೆ ಇವರೇ ಬ್ಯಾಟಿಂಗು ಇವರೇ ಬೌಲಿಂಗ್ ಮಾಡಿದ್ರೆ ನನಗೆ ಕ್ರೆಡಿಟ್ಗೋಸ್ಕರ ಅದೇ ಹಿಂದಿನ ದಿವಸ RCB ವಿನ್ ಆಗಿದ್ದಾರೆ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ. ಆದರೆ ತರಾತುರಿಯಲ್ಲಿ ಆಟಗಾರನ ಕರೆಸಿ ಅವಮಾನ ಮಾಡಿದರು. RCB ಗೆಲುವಲ್ಲ, ಅದು ಕನ್ನಡಿಗರ ಗೆಲುವು. ಒಂದು ರೀತಿ ಆಟಗಾರಿಗೂ ಅಪಮಾನ ಮಾಡಿದರು. ಯಾವುದೇ ಪೂರ್ವಭಾವಿ ಸಭೆಗಳನ್ನು ಮಾಡದೆ, ಅಧಿಕಾರಿಗಳನ್ನು ನಿಯೋಜನೆ ಮಾಡದೆ, ಹೆಚ್ಚುವರಿ ಪೊಲೀಸರ ನೇಮಕ ಮಾಡದೆ, ಆ 35,000 ಆಸನ ಇರ್ತಕ್ಕಂಥ ಸಾರ್ವಜನಿಕರು 35,000 ಮಾತ್ರ ಭಾಗವಹಿಸುವುದು. ಅದರ ಲಕ್ಷಾಂತರ ಜನ RCB ತಂಡ ಬರ್ತಂದ್ರೆ ಲಕ್ಷಾಂತರ ಜನ ಸೇರಿಸ್ತಾರೆ. ಹಿಂದೆ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈಲಿ ಸಂಭ್ರಮಾಚರಣೆ ಮಾಡಿದರು. ಒಂದು ಸಣ್ಣ ಘಟನೆ ನಡೆಯಿಲ್ಲ, ಯಾವುದೇ ರಾಜ್ಯದಲ್ಲಿ ಘಟನೆಗಳಿಲ್ಲ. ಇಲ್ಲಿ ಕೇವಲ 2-3 ಲಕ್ಷಕ್ಕೆ ನೋಡಿ ಇವರು. ನಾನು ನಿನ್ನೆ ಹೇಳಿದ್ದೆ, ಸಂಭ್ರಮಾಚರಣೆ ಕೇವಲ ಇವರು ಫೋಟೋಶೂಟು ರೀಲ್ಸ್ಗೋಸ್ಕರ ಮುಖ್ಯಮಂತ್ರಿ ಮೊಮ್ಮಕ್ಕಳು, ಅಧಿಕಾರಿಗಳ ಮಕ್ಕಳು ಮತ್ತು ಕುಟುಂಬ ವರ್ಗ ಸದಸ್ಯಗಳು ಇವ್ರದ್ದೇನು ಕೆಲಸ ವೇದಿಕೆ ಮೇಲೆ? ಸರ್ಕಾರಿ ಕಾರ್ಯಕ್ರಮ ಅಂದರೆ ನಿಮ್ಮ ಕುಟುಂಬ ಸದಸ್ಯನ ವೈಭವಕ್ಕೋಸ್ಕರ, ಫೋಟೋಶೂಟಿಗೋಸ್ಕರ, ರೀಲ್ಸ್ಗೋಸ್ಕರ ವಿಧಾನಸೌಧ ಸನ್ಮಾನ ಮಾಡಿರ. ವಿಧಾನಸೌಧ ಸನ್ಮಾನ ಮಾಡಿದ ಸಂದರ್ಭದಲ್ಲಿ 4 ಜನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮರಣ ಹೊಂದಿದ್ರು. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳು ಮಾಹಿತಿ ಕೊಟ್ಟಿದೆ. ಮಾಹಿತಿ ಕೊಟ್ಟರುವ ಇವರು ಕನ್ಫ್ಯೂಷನ್ ಜನರಿಗೆ. ಒಂದು ಕಡೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಅಂದರು. ಒಂದು ಸರಿ ಇಲ್ಲ ಐತಿ ಅಂತಂದರು. ಕೊನೆಗೆ ಉಚಿತವಾಗಿ ಫ್ರೀ ಸಾರ್ವಜನಿಕರು ಒಳಗಡೆ ಬಿಡ್ತೀವಿ ಅಂತ ಹೇಳಿದರು. ಒಂದು ಗೇಟ್ ಓಪನ್ ಮಾಡಿದರು. 4 ಜನ ಸತ್ತಿದ್ರು. ವಿಧಾನಸೌಧದಲ್ಲಿ ಮೆರವಣಿಗೆ ಮಾಡಿದರು. ಅಲ್ಲಿ ಇದು ಸನ್ಮಾನ ಮಾಡಿದರು. ಅಲ್ಲಿ ಆಟಗಾರರಿಗೆ ಅಪಮಾನ ಮಾಡಿದರು. ಏನು ಕೊಹ್ಲಿಗೆ ಅದು ಆರ ತುರೈ ನೋಡಿಬಿಟ್ರೆ ಇದು ಇವ್ರ ದುಡ್ಡಲ್ಲ, ಸರ್ಕಾರಿ ದುಡ್ಡು. ಈ ಆಟಗಾರರಿಗೆ ಅಷ್ಟೇ ಅವಮಾನ ಅಲ್ಲ, ಇಡೀ ಕನ್ನಡ ನಾಡಿಗೆ ಅವಮಾನ ಮಾಡಿದರು ಈ ಕಾಂಗ್ರೆಸ್ ಸರ್ಕಾರ. ಜಮೀರ್ ಅಹ್ಮದ್ ಯಾವನ್ರಿ ಅವನು ಲಫುಟ್, ಅವನ ಮಗ ವೇದಿಕೆ ಮೇಲೆ ಚಿತ್ರರಂಗದಲ್ಲಿ ಸೋತು ಸುಣ್ಣಾಗಿದ್ದಾನೆ ಅವನು. ಅಯೋಗ್ಯರು. ಇವ್ರ ಮಕ್ಕಳು ವೈಭವ ಕರ್ಸೋಕ್ಕೆ ಇವರು ಏನು RCB ಆಟಗಾರ ಕರ್ಸ್ಬೇಕಾಯ್ತ? ಅವರು ಎಷ್ಟು ಶ್ರಮ ಹಾಕಿ